ಮಾಡಬೇಕು. ಆವಾಗ ಅದರ ಇದು ಗೊತ್ತಾಗ್ತದೆ. ಚಳಿ ಕೇಳಿಸ್ಬಿಟ್ರೆ ತಿರ್ಗಾ ಕೂಡ ಕೂಗ್ಬೇಕು ನಮ್ಗೆ ಹಾಕಿ. ಒಂದೇ ಸರಿ ಏನು ಬಿಡಿ. ಈ ರೀತಿಯ ಜಾತ್ರೆಗಳಲ್ಲಿ ದೇವಸ್ಥಾನದ ದರ್ಶನ ಮಾಡುವಾಗ, ಊಟ ಮಾಡುವಾಗ, ಅಲ್ಲಿ ಮುಂದೆ ಏನಾದರೂ ತಗೊಳ್ಳುವಾಗ ಇಲ್ಲಿ ದೇವಸ್ಥಾನದಿಂದ ಹೋಗಿ ಊಟ ಮಾಡೋದು ಈ ಜಾಗ ಇಲ್ಲಿ ಬರ್ತಿಲ್ಲ, ಎಲ್ಲ ಖಾಲಿಯಾಗಿಲ್ಲ, ಖಾಲಿ ಇಲ್ಲ. ಇಲ್ಲಿ ಹೋಗಿ ಭಕ್ತರು ಕೂಡ ಕಾಣಲಿಲ್ಲ. ನಮಸ್ಕಾರ. ನಾವು ಪಕ್ಕದ ಗ್ರಾಮ ಚಿಕ್ಕೋನಹಳ್ಳಿ ಅಂತ, ಮಂಡ್ಯ ಜಿಲ್ಲೆ ಒಕ್ಕೂಟದ ಮಾಜಿ ಅಧ್ಯಕ್ಷ. ನಾನು ನನಗೆ 77 ವರ್ಷ ವಯಸ್ಸು. ಸುಮಾರು 70 ವರ್ಷದಿಂದ ಕೂಡ ನಾನು ಸಣ್ಣ ಮಗುವಾಗಿದ್ದಾಗಲೂ ಕೂಡ ನಾನು ನಮ್ಮಪ್ಪ ಮೇಲ್ಗಡೆ ಹೆಗಲ ಮೇಲೆ ಹೊತ್ಕೊಂಬಂದು ಜಾತ್ರೆಯನ್ನು ತೋರಿಸ್ತಾಯಿದ್ರು. ಅವತ್ತಿಗೂ ಇವತ್ತು 1.5 ಲಕ್ಷದಿಂದ 2 ಲಕ್ಷ ಜನ ಊಟ ಮಾಡ್ತಾರೆ. ಸುತ್ತಮುತ್ತ ಹಳ್ಳಿಯಿಂದ ಇಡೀ ತಾಲೂಕು ಮತ್ತು ಬೇರೆ ತಾಲೂಕಿನ ಜನನೂ ಕೂಡ ಭಾಳಷ್ಟು ಜನ ಬಂದು ಇಲ್ಲಿ ನಿರೀಕ್ಷೆಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಈ ಊರಿನಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಈ ಎರಸಾವೆ ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮತವಾಗಿ ಯಾರೂ ಕಿತ್ತಾಡ್ದನೆಯ ಎಲ್ಲರೂ ಸಹಕರಿಸಿ ಊಟ ಬಡಿಸೋದ್ರಲ್ಲೇ ಆಗಲಿ ಒಮ್ಮತವಾಗಿ ಮಾಡೋದೇ ಆಗಲಿ ಪ್ರತಿಯೊಬ್ಬರು ಕೂಡ ಒಳ್ಳೆ ಅನ್ನದಾನವನ್ನು ಮಾಡ್ತಾವ್ರೆ. ಇಡೀ ನನ್ನ ಕಂಡ ಮಟ್ಟಿಗೆ ಯಾವ ಸುತ್ತಮುತ್ತ ಹಳ್ಳಿಲೂ ಕೂಡ ಈ ಜಿಲ್ಲೆಯಲ್ಲಿ ಎಲ್ಲೂ ನೋಡಿಲ್ಲ ಈ ಥರ ಅರಸಾವೆ ಮಾಡಿ ಎಲ್ಲರೂ ಅನ್ನದಾನ ಮಾಡುವಂಥದ್ದು. ಭಕ್ತರು ಭಾಳಷ್ಟು ಜನ ಅವರೇ ಇಡೀ ಜಿಲ್ಲೆಯಲ್ಲಿ, ಬೇರೆ ಜಿಲ್ಲೆಗಳಿಂದ ಕೂಡ ಈ ಭಕ್ತರು ಬಂದು ಇಲ್ಲಿ ಸಹಾಯ ಮಾಡಿ ಎಲ್ಲ ಈ ಪ್ರಸಾದವನ್ನು ತಿನ್ಕೊಂಡು ಹೋಗ್ತಾರೆ. ಇದೇ ರೀತಿ ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಹೋಗ್ತೀವಿ. ತವರೆ ಎಲೆ ಯಾಕೆ ಅಂತಂದರೆ ಇದು ತವರೆ ಎಲೆಯಲ್ಲಿ ಅನ್ನವಾಗಿ ಸಿಕ್ಕಾಪಟ್ಟೆ ಊಟ ಮಾಡಿ ಎರ್ಚಾಡಬೇಕು. ಆ ದೇವರಿಗೆ ಏನಿದ್ರು ಎರ್ಚಾಡಿದ್ರೆ ಮಾತ್ರ ಅದಕ್ಕೆ ತೃಪ್ತಿ ಆಗೋದು ಅನ್ನೋದು ಮೊದಲಿಂದ ಪ್ರತೀತಿ ಇದೆ. ಅದರಿಂದ ತವರೆ ಎಲೆ ಎಲ್ಲಿ ಬೇಕಾದರೂ ಈ ಕಾಲಕ್ಕೆ ಬರಗಾಲದಲ್ಲೂ ಕೂಡ ತವರೆ ಎಲೆಯಲ್ಲಿ ಈ ದೇವರಿಗೆ ಸಿಗುತ್ತೆ. ತಗೊಬಂದು ತವರೆ ಎಲೆ ಕೂಡ ಊಟ ಮಾಡಿಸ್ತಾರೆ. ಎಲ್ಲರೂ ಅನ್ಯೋನ್ಯವಾಗಿ ಯಾವುದೂ ಕಿತ್ತಾಡ ಇಲ್ಲದೇ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಮುಂದೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತದೆ ಅಂತ ಭಾವನೆ ನನ್ನಲ್ಲಿದೆ. ಆಬ್ಲವಾಡಿ ಗ್ರಾಮಸ್ಥರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ 5,000 to 6,000 ಜನಸಂಖ್ಯೆ ಇದೆ. ಅಕ್ಕಪಕ್ಕ ಊರಿನವರು ಅವರು ಒಂದು 5,000-6,000 ಜನಸಂಖ್ಯೆ ಕೈ ಜೋಡಿಸ್ತಾರೆ. ಬಂಧು ಬಳಗ ಮತ್ತು ಫ್ರೆಂಡ್ಸು ಈ ಥರ ಎಲ್ಲ ಇಷ್ಟು ಜನೆಲ್ಲ ಸರಿ. ಇದು 800 ವರ್ಷದಿಂದ ನಡ್ಕೊಂಡು ಹರಿಸೇವೆನ ಮುಂದೆ ಜೋರಾಗೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೊರತು ಇದರಲ್ಲಿ ಯಾವುದೇ ಥರದಿಲ್ಲ.
ನಾವು ಪ್ರತಿಯೊಂದು ಬೆಳಿಗ್ಗೆ 6 ಗಂಟೆಗೆ ಶುರುವಾದರೆ 2-3 ಗಂಟೆಗಿಂಟು ಅನ್ನದರ್ಪಣವನ್ನು ತವರ ಎಲೆಯಲ್ಲೇ ಒಂದೇ ಸಲ ಊಟ ಕೊಟ್ಟು ಅಷ್ಟು ಜನನೂ ಹೇಳಿಸಿ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲಿ ನೆರೆದಿರೋ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ನನ್ನ ಹೆಸರು ರಾಮಲಿಂಗಯ್ಯ ಅಂದ್ಬಿಟ್ಟು.